सरस्वती नमस्तोभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा गुरु ब्रह्मा गुरु विष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः। असतो मा सद्गमय तमसो मा ज्योतिर्गमय मृत्यो मा अमृतं गमय। ओम शांति शांति शांति। All group studies. Attention. Studies. Attention. National anthem begin. Loudly. I am studying in 7th standard A section. Today's thought: every day is the beginning of a learning. Learning. Thank you. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಪೂರ್ವಿ. ನಾನು 7ನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ಇಂದಿನ ನುಡಿಮಾತು: ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಸವಾಲಾಗಿ ಸ್ವೀಕರಿಸು. ಗೆದ್ದರೆ ಮುಂದೆ ಸಾಗುವೆ, ಸೋತರೆ ಒಳ್ಳೆಯ ಪಾಠ ಕಲಿಯುವೆ. ಧನ್ಯವಾದಗಳು. ನನ್ನ ಪ್ರೀತಿಯ ಪುಟಾಣಿ ಮಕ್ಕಳೇ ಮತ್ತು ವಿದ್ಯಾರ್ಥಿನಿಯರೇ ಮತ್ತು ಶಿಕ್ಷಕ ವೃಂದದವರೇ, ನಾವೆಲ್ಲ ವರ್ಷದ ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ಅಂದ್ರೆ ರೈತ ತಾನು ಬೆಳೆದಂತ ಬೆಳೆಯನ್ನ ಫಸಲಾಗಿ ಪರಿವರ್ತಿಸಿ ಕೊಯ್ಲು ಮಾಡ್ತಾನೆ ಅಂತ ಒಂದು ಹಂತಕ್ಕೆ ಬಂದಿದ್ದೇವೆ. ಅಂದ್ರೆ ಈಗ ನೀವು ವರ್ಷವು ಇಡೀ ಶಾಲೆಗೆ ಬಂದಿದ್ದೀರಿ. ಟೀಚರ್ಸ್ ನಿಮ್ಗೆ ವಿಷಯವಾರು ಬೋಧನೆಗಳನ್ನ ಮಾಡಿರ್ತಾರೆ. ಈಗ ಮಾರ್ಕ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುವಂತ ಒಂದು ಹಂತಕ್ಕೆ ನಾವೆಲ್ಲ ತಲುಪಿದ್ದೇವೆ. ಆದ್ರಿಂದ ಈಗಾಗಲೇ ಟೈಮ್ ಟೇಬಲ್ ಅನೌನ್ಸ್ ಮಾಡಿದ್ದೇವೆ. ಮಾರ್ಚ್ 16ರಿಂದ ಸ್ಟಾರ್ಟ್ ಆಗ್ತದೆ. SSLCಗೆ ಮಾರ್ಚ್ 18ರಿಂದ ಸ್ಟಾರ್ಟ್ ಆಗ್ತದೆ. ಟಿವಿ ನೋಡೋದನ್ನ ಕಮ್ಮಿ ಮಾಡ್ಬೇಕಾಗ್ತದೆ. ಮೊಬೈಲ್ ಅನ್ನ ಯಾರು ಯೂಸ್ ಮಾಡಬಾರ್ದು. ಇದು ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಅದನ್ನ ನೀವು ಯುಟಿಲೈಸ್ ಮಾಡ್ಕೋಬೇಕು. ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು. ಈಗಾಗಲೇ ಹಲವಾರು ಬಾರಿ ಟೀಚರ್ಸು ನಿಮ್ಗೆ ಟೀಚ್ ಮಾಡಿರ್ತಾರೆ. ಮತ್ತೆ ನಾನು ನಿಮ್ಗೆ ಹೇಳಿರ್ತೀನಿ, ನೀವೆಲ್ಲ ನಿಮ್ಮ ಮನೆಗೆ ಬೆಳಕನ್ನ ಕೊಡುವಂತ ಪ್ರಜ್ವಲಿಸುವಂತ ದೀಪಗಳು. ಆ ದೀಪ ಆರಬಾರ್ದು. ನಿಮ್ ತಂದೆ ತಾಯಿ ಕನಸುಗಳೇನಿದೆ ಅದನ್ನ ನನಸು ಮಾಡ್ಬೇಕು. ಟೈಮು ನಮ್ಮನ್ನ ಕಾಯೋದಿಲ್ಲ. ನಾವು ಇರ್ತಕ್ಕಂಥ ಈಗಾಗಲೇ ವರ್ಷದ ಸುಮಾರು ದಿನಗಳನ್ನ ಕಳೆದ್ಬಿಟ್ಟಿದ್ದೇವೆ. ಈಗೇನು ಒಂದು 20 ದಿವಸ ಇದೆ, ಅದನ್ನ ಸರಿಯಾದ ರೀತಿಯಲ್ಲಿ
ಉಪಯೋಗಿಸ್ಕೊಂಡು ಹೋಗ್ಬೇಕಾಗ್ತದೆ. ಮತ್ತೆ ಟೀಚರ್ಸ್ ಈಗಾಗಲೇ ಹಲವು ಬಾರಿ ನಿಮ್ಗೆ ಅಡ್ವೈಸ್ಗಳನ್ನ ಕೊಟ್ಟಿರ್ತಾರೆ. ನೀವೆಲ್ಲ ಒಳ್ಳೆ ಸ್ಟೂಡೆಂಟ್ಸ್, ಒಳ್ಳೆ ಸಂಸ್ಕಾರ ಸಂಸ್ಕೃತಿ ಇರುವಂತದ್ದು. ಮನೆಯ ಪಾಠ ಶಾಲೆ, ಶಾಲೆಗೆ ಬಂದಿದ್ದೀರಾ, ಸಂಸ್ಕೃತಿ ಸಂಸ್ಕಾರ ಶಿಕ್ಷಣವನ್ನ ಕಲ್ತಿದ್ದೀರಾ. ಇದ್ರ ಮೂಲಕ ನಿಮ್ಮ ಭವಿಷ್ಯವನ್ನ ನೀವು ಕಟ್ಕೋಬೇಕಾಗ್ತದೆ. ದುಷ್ಟರ ಸಂಘ ಮಾಡಬಾರ್ದು, ನೀವು ಸಜ್ಜನರ ಸಂಘ ಮಾಡಬೇಕು. ವಿದ್ಯಾರ್ಥಿ ಮೌಲ್ಯಗಳನ್ನ ಅಳವಡಿಸ್ಕೊಂಡು ಹೋಗ್ಬೇಕು. ನಿಮ್ಮ ಇಷ್ಟೊತ್ತು ಹೇಳಿದ್ ಗೊತ್ತಾಯ್ತಲ್ಲ ನಿಮ್ಗೆಲ್ಲಾನ? ವಿದ್ಯಾರ್ಥಿ ಮೌಲ್ಯಗಳನ್ನ ಅಳವಡಿಸ್ಕೊಂಡು ಹೋಗ್ಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸನ್ನ ಬೇರೆ ಕಡೆ ಡೈವರ್ಟ್ ಮಾಡಕ್ ಹೋಗ್ಬಾರ್ದು. ಮತ್ತೆ ಇವತ್ತಿಂದ ಮೊಬೈಲ್ ಅನ್ನ ಯಾರು ನೋಡಬಾರ್ದು. ಮತ್ತೆ ಟಿವಿಯನ್ನು ನೋಡಿ ಒಂದು ಅರ್ಧ ಅವರ್ ನಿಮ್ಮ 100% ಇನ್ವಾಲ್ವ್ಮೆಂಟ್ ಎಲ್ಲಿರ್ಬೇಕಂದ್ರೆ ಸ್ಟಡಿ ಮೇಲೆ ಇರ್ಬೇಕು. ಯಾಕಂದ್ರೆ ವರ್ಷವೆಲ್ಲ ಸ್ಕೂಲ್ಗೆ ಬಂದಿರ್ತೀರಾ. ಈಗ ನನ್ನ ಹತ್ರ ಒಂದು 5,000 ಇದೆ. ನನ್ನ ಹೆಸರು ಮುಂದೆ 5,000 ಅಂತ ಬರೆದ್ರೆ ಏನಂತಾರೆ? ಹುಚ್ಚ ನನ್ ಮಗ ಬರ್ಕೊಂಡು ಅವ್ನು ನೋಡು ಅಂತಾರೆ ಅಲ್ವಾ? ಅದೇ ಈಗ ನೀವು 5ನೇ ಕ್ಲಾಸ್ ಪಾಸ್ ಆಗ್ತೀರಾ, 6ನೇ ಕ್ಲಾಸ್ ಅಂತ ನಿಮ್ಮ ಹೆಸರು ಮುಂದೆ ಬಂದ್ರೆ ಅದಕ್ಕೆ ಇರೋ ಗೌರವನೇ ಬೇರೆ. ಆದ್ರಿಂದ ಎಜುಕೇಶನ್ ಅನ್ನೋದು ಇದೆಯಲ್ಲ, ಇದು ಬೆಲೆ ಕಟ್ಟಕ್ ಆಗದಂತ ವಸ್ತು. ಬೆಲೆ ಯಾರಿಂದನೂ ಬೆಲೆ ಕಟ್ಟಕ್ ಆಗೋದಿಲ್ಲ. ಏನೆಲ್ಲ ಸಿಗೋದಿಲ್ವೋ ಅವೆಲ್ಲ ವಿದ್ಯೆಯಿಂದ, ಎಜುಕೇಶನ್ ಇಂದ ಸಂಪಾದನೆ ಮಾಡಬಹುದು. ಈಗ ನೀವೆಲ್ಲ ಇಂಟರ್ನೆಟ್ ಅಲ್ಲಿ ಕೆಲವೊಂದು ಮಹಾನ್ ವ್ಯಕ್ತಿಗಳ ಇತಿಹಾಸವನ್ನ ನೋಡ್ರಿ, ಗೊತ್ತಾಗ್ತದೆ. ಬಡ ಕುಟುಂಬದಲ್ಲಿ ಹುಟ್ಟಿದಂತ ಆ ಮಹಾಪುರುಷರು ತುಂಬಾ ಹೆಸರು ಮಾಡಿರ್ತಾರೆ. ಅವರವರ ಅಭಿರುಚಿಗೆ ತಕ್ಕಂತೆ ಆಯಾ ಫೀಲ್ಡ್ ನಲ್ಲಿ ಎತ್ತರವಾದ ಮಟ್ಟಕ್ಕೆ ಬೆಳೆದಿರ್ತಾರೆ. ಅದೇ ರೀತಿ ನೀವು ಬೆಳಿಬೇಕು. ಅರ್ಥ ಆಯ್ತಲ್ಲ? ತಂದೆ ತಾಯಿ ಗೌರವ ಕೊಡ್ಬೇಕು. ಯಾವುದೇ ಕಾರಣಕ್ಕೂ ತಂದೆ ತಾಯಿಗೆ ನೋವು ಕೊಡಬಾರ್ದು. ನಿಮ್ಮ ಭವಿಷ್ಯವನ್ನ ಒಳ್ಳೆ ರೀತಿ ರೂಪಿಸ್ಕೊಂಡು ಹೋಗ್ಬೇಕು. 100 ಕನಸುಗಳನ್ನ ಕಂಡಿರ್ತಾರೆ ನಿಮ್ ತಂದೆ ತಾಯಿಗಳು. 100 ಕನಸುಗಳನ್ನ ಕಂಡಿರ್ತಾರೆ. ಪ್ರತಿಯೊಂದು ಮಕ್ಕಳೇನಿದ್ದೀರಿ, ನೀವೆಲ್ಲ ಮನೆಯ ದೀಪವನ್ನು ಬೆಳಗುವಂತ ಅಮೂಲ್ಯವಾದ ಜ್ಯೋತಿಗಳು. ನಿಮ್ಮಿಂದನೇ ಬೆಳಗ್ಬೇಕು. ಪಾಪ ಆ ಒಂದು ಆಸೆ ಇಟ್ಕೊಂಡೆ ನಿಮ್ ತಂದೆ ತಾಯಿಗಳು ತಮ್ಮ ಸರ್ವಸ್ವನ್ನ ತ್ಯಾಗ ಮಾಡಿ ಬೆಳಿಗ್ಗೆ ಹೋದ್ರೆ ರಾತ್ರಿ ಕೆಲ್ಸಗಳಿಗೆ ಹೋಗಿ ಬಂದು ನಿಮ್ಮ ಆಗು ಹೋಗುಗಳನ್ನೆಲ್ಲ ಪೂರೈಸ್ತಾರೆ. ಅದರಿಂದ ಯಾವುದೇ ರೀತಿ ತಂದೆ ತಾಯಿಗೆ ನೋವು ಕೊಡಬೇಡಿ. ಈಗಾಗಲೇ ಟೀಚರ್ಸ್ ಎಲ್ಲ ಪೋರ್ಷನ್ಸ್ ಮುಗ್ದಿದೆ, ರಿವಿಷನ್ಗಳು ಮಾಡಿರ್ತಾರೆ. ಅದರಂತೆ ನೀವು ಕಂಟಿನ್ಯೂ ಆಗ್ಬೇಕು. ಎಕ್ಸಾಮಿನೇಷನ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕು. ಒಳ್ಳೆಯವರ ಸಂಘ ಮಾಡ್ರಿ. ಅಂದ್ರೆ ಸಂಘ ಅಂದ್ರೆ ಒಳ್ಳೆ ಫ್ರೆಂಡ್ಸ್ ಇರ್ಲಿ, ಕೆಟ್ಟದ್ದನ್ನ ಹೇಳ್ಕೊಡೋರ್ ಜೊತೆ ಸೇರ್ಬೇಡಿ. ಈಗ ಶಾಲೆಗೆ ಬರೋದು ಕಲಿಯೋದೇನು? ದುರ್ಸಂಗಗಳನ್ನ ಬಿಡ್ಬೇಕು, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ಬಿಡ್ಬೇಕು, ನಿಮ್ಮನ್ನ ನೀವು ನಂಬಬೇಕು, ನಿಮ್ಮ ಬದುಕನ್ನ ನೀವು ಕಟ್ಕೋಬೇಕು. ಅದಕ್ಕೆ ಪೂರಕವಾದ ಒಂದು ವ್ಯವಸ್ಥೆಯನ್ನ ಟೀಚರ್ಸ್ ಮಾಡ್ತಾರೆ, ನಿಮ್ ತಂದೆ ತಾಯಿನೂ ಮಾಡ್ತಾರೆ ಅಲ್ವಾ? ಅದರಿಂದ ನೀವೆಲ್ಲ ಕನಸನ್ನ ಕಾಣಬೇಕು. ಎಸ್, ನಾನು ಇಂಥ ವಯಸ್ಸಿಗೆ ಇಂಥ ಒಂದು ಎಜುಕೇಶನ್ ಮುಗಿಸಿ ನನ್ನ ಜೀವನವನ್ನ ನಾನು ರೂಪಿಸ್ಕೊಳ್ತೇನೆ ಅಂತ. ಈಗಾಗಲೇ ಹಲವಾರು ಜನ ನಮ್ಮ ಸ್ಕೂಲಲ್ಲಿ ಸ್ಟಡಿ ಮಾಡಿ ಹೋದಂತ ಸ್ಟೂಡೆಂಟ್ಗಳು ಫಾರಿನ್ ಕಂಟ್ರಿಗಳಲ್ಲೂ ಇದ್ದಾರೆ, ನಮ್ಮ ದೇಶದಲ್ಲೂ ಇದ್ದಾರೆ, ನಮ್ಮ ರಾಜ್ಯದಲ್ಲೂ ಇದ್ದಾರೆ. ಒಳ್ಳೆ ಇಂಜಿನಿಯರ್ಗಳಾಗಿ MBA ಮಾಡಿಕೊಂಡು ಎಲ್ಲಾ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ನನ್ಗೆ ಸಿಗ್ತಾರೆ. ಸಿಕ್ಕಿದಾಗ ಅವ್ರ ಗೌರವ, ಅವ್ರ ವಿನಯ ನೋಡಿ ನನಗೆ ಸಂತೋಷ ಆಗ್ತದೆ. ಆದ್ರಿಂದ ನೀವೆಲ್ಲನೂ ವಿನಯ ಕಲಿಬೇಕಾಗ್ತದೆ. ಒಂದ್ ಅಕ್ಷರ ಕೊಟ್ರು ಗುರುನೇ, ಒಂದ್ ಅಕ್ಷರ ಕಲಿಸಿದ್ರು ಗುರುನೇ. ಆ ಗುರು ಭಕ್ತಿ ನಿಮ್ಮಲ್ಲಿ ಬರ್ಬೇಕು. ಯಾವುದೇ ಕಾರಣಕ್ಕೂ ಕೆಟ್ಟದಾಗಿ ಮುಂದೆ ಹೋಗ್ತಾ ಇದ್ರೆ ಹಿಂದೆ ಕೆಟ್ಟದಾಗಿ ಮಾತಾಡೋದಾಗ್ಲಿ ಅವೆಲ್ಲ ಬಿಟ್ಬಿಡ್ಬೇಕು. ನೀವು ಬಿಡ್ತೀರಲ್ಲ? ನಿಮ್ ತಂದೆ ತಾಯಿ ಆಸೆಯನ್ನ ಪೂರೈಸ್ಬೇಕು. ಈಗ ಮೇಣದ ಬತ್ತಿ ಇದೆ, ಅದು ಉರಿತಾ ಇದ್ರೆ ಬೆಳಕು ಕೊಡ್ತದೆ, ಬಟ್ ನೋವು ಅಂತ ಹೇಳ್ತದ?
ಅದೇ ರೀತಿ ತಂದೆ ತಾಯಿ ತನ್ನ ಏನೇ ಕಷ್ಟಗಳಿದ್ರು ನಿಮ್ ಜೊತೆ ಹೇಳ್ಕೊಳ್ಳೋದಿಲ್ಲ ಅವರು. ನನ್ ಮಗ ಬೆಳಿಬೇಕು, ನನ್ನ ಮಗಳು ಬೆಳಿಬೇಕು, ನಮ್ಮ ಏನೋ ಕುಟುಂಬದಲ್ಲಿ, ನಮ್ಮ ರಿಲೇಷನ್ ಅಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಹೆಸರು ತಗೋಬೇಕು ಅನ್ನೋ ಏಕೈಕ ಆಸೆ ಇಟ್ಟು ತಮ್ಮ ಸರ್ವಸ್ವವನ್ನೇ ದಾರೆ ಎರೆದಿರ್ತಾರೆ. ಅದಕ್ಕೆ ನೀವು ಮೋಸ ಮಾಡಕ್ ಹೋಗ್ಬಾರ್ದು. ಈಗೆಲ್ಲ ಚೆನ್ನಾಗಿರ್ತದೆ, ಫ್ರೆಂಡ್ಸು ಆಡೋದಿಕ್ಕೆ ಮಾಡೋದಿಕ್ಕೆ ಎಲ್ಲ ಚೆನ್ನಾಗಿರ್ತದೆ. ಬಟ್ ಟೈಮ್ ಕಳೆದಾದ್ಮೇಲೆ ಮತ್ತೆ ಆ ಟೈಮ್ ಸಿಗೋದಿಲ್ಲ. ಟೀಚರ್ಸ್ ಎಲ್ಲ ಆಲ್ರೆಡಿ ಪಾಸ್ ಆಗ್ಬಿಟ್ಟವ್ರೆ. ಪಾಸ್ ಆಗಿರೋದಕ್ಕೆ ನಿಮ್ಗೆ ಟೀಚ್ ಮಾಡೋದು. ಪಾಸ್ ಆಗ್ಬೇಕಾಗಿರೋರು ಯಾರೋ ನೀವುಗಳು. ಈಗ ನಿಮ್ಮ ಜಾಗದಲ್ಲಿ ಬಂದು ನಾವು ಅಥವಾ ಟೀಚರು ಕೂತ್ಕೊಂಡು ಕಲಿಯಕ್ ಆಗೋದಿಲ್ಲ. ನಮ್ಮ ಏಜ್ಗಳೆಲ್ಲ ಭಾರ ಆಗ್ಬಿಟ್ಟಿದೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕಲಿಬೇಕಾಗಿರೋದು ನೀವು, ನಿಮ್ಮ ಬದುಕನ್ನ ರೂಪಿಸ್ಕೊಳ್ಬೇಕಾಗಿರೋದು ನೀವು. ಆದ್ರಿಂದ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ಕಾನ್ಫಿಡೆಂಟ್ ಬೆಳೆಸ್ಕೊಳ್ರಿ. ನಿಮ್ಗೆಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ. ಇನ್ನು 25 ದಿವಸ ಎಕ್ಸಾಮ್ ಇರ್ತದೆ. ಎಕ್ಸಾಮ್ಗೆ ಪೂರಕವಾಗಿ ಏನೆಲ್ಲ ಪ್ರಿಪೇರ್ ಆಗ್ಬೇಕು ಹಾಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಬಂದ್ರೆ ಆಯಾ ಸಬ್ಜೆಕ್ಟ್ ಟೀಚರ್ಸ್ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳಿ. ದೇವ್ರು ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ, ಈ 2 ಮಾತುಗಳನ್ನ ನೀವೆಲ್ಲ ಪಾಲಿಸ್ತೀರ ಅಂತ ನಂಬ್ತಾ ಇಲ್ಲಿಗೆ ಇದನ್ನ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್.